ಹಿಂದೂ ಧಾರ್ಮಿಕ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ವಿನಾಕಾರಣ ಅವಹೇಳನವನ್ನ ಮಾಡ್ತಾ ಬಹಳ ದೊಡ್ಡ ಪ್ರಮಾಣದ ಷಡ್ಯಂತ್ರವನ್ನ ರೂಪಿಸಿದಂತ ಗ್ಯಾಂಗಿನ ಆರೋಪಿನೇ ನಿನ್ನೆ ಕೋರ್ಟಿಗೆ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಅತ್ಯಂತ ಆಘಾತಕಾರಿಯಾದಂತ ಸಂಗತಿ. ನಾನು ವಿಧಾನಸಭೆಯಲ್ಲಿ ಮತ್ತು ನಮ್ಮ ಪಾರ್ಟಿ ಬೇರೆ ಸಂದರ್ಭಗಳಲ್ಲಿ ಇದನ್ನಪ್ಪದೆ ಉಲ್ಲೇಖ ಮಾಡಿದ್ವಿ. ಇದರ ಹಿಂದೆ ಕೇರಳದ ನಂಟಿದೆ, ಬೇರೆ ರಾಜ್ಯದ ನಂಟಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದರ ಬಗ್ಗೆ ಟೀಕೆ ಟಿಪ್ಪಣಿಗಳು ನ್ಯೂಸ್ ಚಾನೆಲ್ಗಳಲ್ಲಿ ಬರ್ತಾ ಇದೆ. ಹಿಂದೂ ಧಾರ್ಮಿಕ ಕ್ಷೇತ್ರವನ್ನ ಅವಹೇಳನ ಮಾಡುವಂತ ಒಂದು ಹುನ್ನಾರ ಧರ್ಮಸ್ಥಳದ ಮುಖಾಂತರ ಆಗ್ತಾ ಇದೆ ಅನ್ನೋದನ್ನ ನಾವು ಪದೇ ಉಲ್ಲೇಖ ಮಾಡಿತ್ತು. ನಾವು ಒಂದು ಕಡೆ ಬಂದು SITಯ ಮಧ್ಯಂತರ ವರದಿ ಕೂಡ ಕೊಡಿ ಅಂತ ಕೇಳಿದ್ವಿ. ಇವತ್ತು ನಾನು ಸರ್ಕಾರಕ್ಕೆ ಮತ್ತೆ ಆಗ್ರಹ ಮಾಡ್ತೇನೆ. SIT ರಚನೆ ಆಗಿ ಇಷ್ಟು ತಿಂಗಳುಗಳು ಕಳೆದರೂ ಕೂಡ ಅದರ ವರದಿಯನ್ನ ತಕ್ಷಣ ಸರ್ಕಾರ ಬಹಿರಂಗ ಮಾಡಬೇಕು. ಇದರ ಹಿಂದೆ ಯಾರ ಕೈವಾಡ ಇದೆ ಅನ್ನುವಂಥದ್ದನ್ನ ರಾಜ್ಯದ ಜನರಿಗೆ ತಿಳಿಸಿಕೊಡ್ಬೇಕಾದಂತ ಅಗತ್ಯತೆ ಇದೆ. ಆರೋಪಿ SITಯ ಮುಂದೆ ಹೇಳಲಿಕ್ಕೆ ಆಗದನ್ನ ಇವತ್ತು ಕೋರ್ಟಿನ ಮುಂದೆ ಹೇಳಿದ್ದಾರೆ ಅಂತಂದ್ರೆ SIT ಯಾವ ರೀತಿಯಾದಂತ ತನಿಖೆಯನ್ನು ಮಾಡಿತ್ತು? ತಾನು ಈ ರೀತಿ ಬುರುಡೆ ಗ್ಯಾಂಗ್ ಅನ್ನ ಇಟ್ಟುಕೊಂಡು ಈ ರೀತಿ ಹಣದ ಆಮಿಷಕ್ಕೋಸ್ಕರ ಮಾಡಿದೆ ಅಂತೇಳಿ ಆತ SITಯ ಮುಂದೆ ಹೇಳಿದನ ಇಲ್ಲ, ಕೋರ್ಟಿನ ಮುಂದೆ ಹೇಳಿದ್ದಾರೆ ಅಂತಂದ್ರೆ ಅದರ ಹಿಂದೆ ಇರುವಂತ ಹುನ್ನಾರ ಏನು? ಇದೆಲ್ಲದೂ ಕೂಡ ಇವತ್ತು ಸಾರ್ವಜನಿಕ ಚರ್ಚೆಗೆ ಬರಬೇಕಾಗಿದೆ. ಮಾನ್ಯ ಶಿವಕುಮಾರ್ ಅವರು ವಿಧಾನಸಭೆಯಲ್ಲಿ ಹೇಳಿದ್ರು, ಕಾಸು ಬಿಡದ ತಿಮ್ಮಪ್ಪ, ಮಾತು ಬಿಡದ ಮಂಜುನಾಥ ಅನ್ನುವಂತ ಮಾತನ್ನ ಅವರು ಉಲ್ಲೇಖ ಮಾಡಿದ್ರು. ನೀವು ಅವತ್ತು ಹೇಳಿದ್ರಿ, ನಾನು ಧರ್ಮಸ್ಥಳದ ಪರವಾಗಿದ್ದೇನೆ ಎನ್ನುವಂತ ಮಾತನ್ನ ಅವತ್ತು ಹೇಳಿದ್ರಿ. ಹೆಸರಿನಲ್ಲಿ ಶಿವ ಅಂತ ಇಟ್ಕೊಂಡ್ರೆ ಆಗಲ್ಲ. ಇವತ್ತು ಸ್ವತಃ ಧಾರ್ಮಿಕ ಕ್ಷೇತ್ರವಾದಂತ ಮಂಜುನಾಥ ಸ್ವಾಮಿಯ ಧರ್ಮಸ್ಥಳದ ಕ್ಷೇತ್ರದ ಬಗ್ಗೆ ಯಾರು ಅವಹೇಳನವನ್ನು ಮಾಡಿದರೆ ಅವ್ರನ್ನ ಒದ್ದು ಒಳಗಾಕಬೇಕಾಗಿತ್ತು ಸರ್ಕಾರ.